20ನೇ ಶತಮಾನದ ಒಳ್ಳೆಯ ಖ್ಯಾತ ಅನುಭವಿ ಯಾರಿಪ್ಪ ಮಹಾತ್ಮರು ಯಾರಿ ಸರ ಶರಣರು ಸಂತರು ಒಂದೊಂದು ಮಾತುಗಳನ್ನು ಹೇಳಿದ್ರು. ಏನೇನ್ ಹೇಳ್ತಾರಿಪ್ಪ ಮಹಾತ್ಮರ ಮಾತಿನಲ್ಲಿ ಬಹಳ ಅರ್ಥ, ಬಹಳ ರಸ, ಬಹಳ ಗಂಧ. ಮಹಾತ್ಮರ ಮಾತಂದ್ರ ಸಾಮಾನ್ಯ ಅಲ್ಲ ಅಲ್ರಿಪ್ಪ. ಮಹಾತ್ಮರ ಆಗಲಿ ಹೋಗ್ಯಾರ, ಖರೆ ಮಹಾತ್ಮರ ಮಾತು ಇವತ್ತಿನವ್ರಿಗೆ ಹೆಂಗ್ ಉಳ್ದವ? ಹೆಂಗ್ ಉಳ್ದಾವ್ರಿ ಸರ? ಶಾಶ್ವತವಾಗಿ ಮಹಾತ್ಮರ ಮಾತಂದ್ರೆ ಚಿರಂಜೀವಿಯಾಗಿ ಉಳ್ದಾವ್, ಅಜರಾಮಾಗಿ ಉಳ್ದವ್ರಿ, ಅಜರಾಮರವಾಗಿ ಉಳ್ದಾವ್. ಅಂತ ಮಾತನ್ನ ಯಾರು ಹೇಳಿದ್ರು? ಯಾರು ಹೇಳ್ಯಾರಿ ಸರ? ನಮ್ಮ ಇಂಗಳೇಶ್ವರಕ್ಕೆ ಈಶನಾಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರು ಒಂದು ಮಾತನ್ನ ಹೇಳ್ತಾರೆ ಮಾನವರನ್ನು ಉದ್ದೇಶಿಸಿ. ಏನ್ ಹೇಳ್ತಾರಿಪ್ಪ ಮಾತ? ಎಂತ ಮಾತು ಹೇಳ್ತಾರ ಅಂತ ಕೇಳಿದ್ರ, ಎಂತಾದ್ರಿಪ್ಪ? ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರು ಅಳಿಯಲು ಬೇಡ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ ಅಂತ ಹೇಳಿ ಹೇಳುತ್ತಾ ಮಹಾತ್ಮರು ಹೇಳಿದ್ರು. ಅಕ್ಕ ಮಾದೇವಿನ ಒಂದು ಮಾತು ಹೇಳಿದ್ರು. ಏನ್ ಹೇಳ್ತಾರ್ರಿಪ್ಪ ಅಕ್ಕ ಮಾದೇವಿ ಮಾತಾ? ಇಲ್ಲಿ ನಡೆದದೇನು? ಏನ್ರಿಪ್ಪ? ಜಗತ್ತದೊಳಗ ಮಾನವ ಜನ್ಮ ಮುಕ್ತಿಯಾಗಬೇಕಾದ್ರ, ಸಫಲತೆ ಆಗಬೇಕಾದ್ರ ಏನ್ ಮಾಡ್ಬೇಕ್ರಿ? ತಾಯಿನೇ ಶ್ರೇಷ್ಠ, ಇಲ್ಲ ಹೆಂಡತಿ ಶ್ರೇಷ್ಠ ಅನಂತದ ಹಿರಿಯರ ಸೂಚನೆ ಕೊಟ್ಟ ಪ್ರಕಾರ ವಿಷಯ ನಿಟ್ಟಾಕಾರ ನಮ್ಮ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕುಣಕಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಅಭಿಷೇಕನ ಮೇಳದ ಖ್ಯಾತ ಸಂಭಾಷಣೆಕಾರರಾಗಿರ್ತಕ್ಕಂಥ ಯಾರಿಪ್ಪ ಇವರು? ಅನುಭವಿ ಮಾಸ್ತರ್ಗಳು ನಮ್ಮ ಸುರೇಶ್ ತಮ್ಮ ಒಂದು ಪಾಲ್ ಹಿಡ್ಕೊಂಡ್ರು. ಹಿಡ್ಕೊಂಡ್ರಿಪ್ಪ ದೈವದ ಮುಂದ ಯಾವ ಪಾಲ್ ಹಿಡ್ಕೊಂಡ್ರು? ಯಾವ್ದ್ರಿ ಸರ? ಜಗತ್ತದೊಳಗೆ ಹೆಂಡತಿ ಅನ್ನಾಕಿ ಶ್ರೇಷ್ಠ ಅದಾಳ, ಹೌದ್ರಿಪ್ಪ. ಹೆಂಡಕಿ ಅನ್ನಾಕಿ ದೊಡ್ಡಕ್ಕಿದಾಳ, ಹೆಂಗ ಶ್ರೇಷ್ಠ ಆದಳು ಅಂತ ಹೇಳಿ ಹೇಮರೆಡ್ಡಿ ಮಲ್ಲಮ್ಮ ಕತಿ ಹೇಳ್ಯಾರ್ರಿಪ್ಪ. ಅತ್ತಿ ಪದ್ಮಾವತಿ ಬಹಳ ಕಾಡಿದಳು. ಮಾವ ನಾಗಾರೆಡ್ಡಿ, ಗಂಡ ಹುಚ್ಚು ಭರಮರೆಡ್ಡಿ. ಅತ್ತಿ ಮಾವ ಗಂಡ ಎಲ್ಲ ಕಾಡಿದ್ರು ಕೂಡ ಶ್ರೀಶೈಲದ ಮಲ್ಲಿಕಾರ್ಜುನನ್ನು ಒಲಿಸಿಕೊಂಡು ಮರ್ತ್ಯಾದೊಳಗ ಏನಾಗ್ಯದ್ರಿ ಸರ? ಹೇಮರೆಡ್ಡಿ ಮಲ್ಲಮ್ಮನ ಹೆಸರು ಉಳದದಂತ ಹೇಳಿ ಒಳ್ಳೆ ಉದಾಹರಣೆ ಕೊಟ್ರು. ಕೊಟ್ಟಾರ್ರಿ ಸರ. ಸರ ನಿಮಗೊಂದು ಮಾತು ಹೇಳೋದ್ ಇಲ್ಲಿ. ಏನ್ ಹೇಳ್ತೀರಿಪ್ಪ? ಒಂದೊಂದು ಊರಾಗ ಒಂದೊಂದು ವ್ಯಾಪಾರ ಆಗ್ತಾವ. ಹೌದ್ರಿಪ್ಪ. ಇದು ಶಮನೇವಾಡಿ ಅಂದ್ರ ನೀವು ತಿಳ್ಕೊಂಡಿರ್ಬಹುದು, ಸಾಮಾನ್ಯ ಜಾಗ ಅಲ್ರಿ ಸರ. ಎಲ್ಲಾ ಕಡೆ ಏನೇನೋ ವ್ಯಾಪಾರ ಆಗ್ತದ. ಜೊಳ್ಳು ವ್ಯಾಪಾರ ಆಗ್ತದ, ಗೊಳ್ಳು ವ್ಯಾಪಾರ ಆಗ್ತದ, ಹುಳುಕು ವ್ಯಾಪಾರ ಆಗ್ತದ, ಚಲುನು ವ್ಯಾಪಾರ ಆಗ್ತದ. ಎಲ್ಲಾ ಕಡೆ ನಡೀತದ. ಇಲ್ಲ ಶಮನೇವಾಡಿ ಬಜಾರ್ ಬ್ಯಾರೆ ಅದ. ಈ ಶಮನೇವಾಡಿ ಬಜಾರ್ ಹೆಂಗದ್ರಿಪ್ಪ? ಇಲ್ಲಿ ಅಚ್ಚುಕಟ್ಟಾಗಿರ್ತಕ್ಕಂಥ ಹೂವಿನ ವ್ಯಾಪಾರ ಆಗೋದದ. ಹುಲ್ಲಿನ ವ್ಯಾಪಾರ ಈ ಊರಾಗ ಒಟ್ಟೆ ಆಗೋದಿಲ್ಲ. ನಡೆಯೋದಿಲ್ರಿ. ಯಾಕೆ ಹುಲ್ಲಿನ ವ್ಯಾಪಾರ ಆಗೋದಿಲ್ಲ ಅಂದ್ರ ಯಾಕ್ರಿ ಸರ? ಎಲ್ಲಾ ಕಡೆ ತುಸು ಮಾಲ ತುಸು ಹುಲ್ಲು ವ್ಯಾಪಾರ ಆಗ್ಬಹುದು. ಒಂದ್ ಹಿಡಿ ಕೊತ್ತಂಬರಿ ಒಳಗೆ 4 ಕಡ್ಡಿ ಹುಲ್ಲು ವ್ಯಾಪಾರ ಎಲ್ಲಾ ಕಡೆ ಆಗ್ಬಹುದು. ಅರೆ ಶಮನೇವಾಡ್ಯಾಗ ಆಗೋದಿಲ್ಲ. ಯಾಕೆ ಶಮನೇವಾಡ್ಯಾಗ ಆಗೋದಿಲ್ಲ ಅಂದ್ರ ಯಾಕ್ರಿ ಸರ? ಅನುಭವಿ ಖ್ಯಾತ ಕಲಾವಿದರು, ಅನುಭವಿ ಹಿರಿಯರು, ಶಾಸ್ತ್ರ ಪಂಡಿತರು, ವೇದ ಪಂಡಿತರು, ಗಾದೆ ಪಂಡಿತರು, ಡೊಳ್ಳಿನ ಕಲಾವಿದರು ಸಾಕಾಗಷ್ಟು ತುಂಬಿ ತುಳುಕಿರ್ತಕ್ಕಂಥ ಗ್ರಾಮ ಚಿಕ್ಕೋಡಿ ತಾಲೂಕಿನಾಗ ಶಮನೇವಾಡಿ ಗ್ರಾಮ. ಈ ಶಮನೇವಾಡಿ ಗ್ರಾಮದಾಗ ಬಂದು ಹ್ಯಾಂತಿ ಶ್ರೇಷ್ಠ ಅಂದ್ರಿ. ಹ್ಯಾಂತಿಗೆ ತಾಯಿಗೆ ಎಷ್ಟು ಅಂತರದ ಗುರುತಿದೇನು? ಗೊತ್ತಿಲ್ರಿ ಸರ. ಎಷ್ಟು ಅಂತರದ ಮಳಪಣ್ಣ ಅಂತ ಕೇಳಿದ್ರ ಎಷ್ಟು ಅಂತರ ಅದರಿ ಸರ? ಹ್ಯಾಂತಿಗೆ ತಾಯಿಗೆ ಎಷ್ಟು ಅಂತರ ಐತಿ ಅಂತ ಕೇಳಿದ್ರ ಈ ಭೂಮಿ ಆಕಾಶ ಹೆಂಗ ಯಾರಿಗೂ ನೆಲಕಲಾರದ ಅಂತರ ಅದಲ್ಲ, ಹಂಗ ತಾಯಿಗೆ ಹ್ಯಾಂತಿಗೆ ಅಂತರ ಸರ. ಎಷ್ಟ? ಭೂಮಿ ಆಕಾಶದಟ್ಟು ತಾಯಿಗೆ ಹೆಂಡತಿಗೆ ಅಂತರ. ಹೌದ್ರಿ ಸರ್. ಏನ್ ಹೇಳಿದ್ರಿ? ಹೆಂಡತಿ ಶ್ರೇಷ್ಠ ಅಂದ್ರಿ. ನಮ್ಮ ಹಿರಿಯರಿಗೆಲ್ಲ ಗುರುತದ. ಹಿರಿಯರು ಏನ್ ಹೇಳುತ್ತಾ ಬಂದ್ರು ಪೀಠಿಕ ಮೊದಲು ಇಡಬೇಕು, ಅದರ ಮೇಲೆ ವಿಷಯ ಬಳಕೆ ಮಾಡಬೇಕು. ಜಗತ್ತದೊಳಗ ಮೂಲಾದ ಹಿರಿಯರು ಏನ್ ಹೇಳಿದ್ರು? ಏನ್ ಹೇಳ್ತಾರಪ್ಪ ಹಿರಿಯರ ಮಾತ? ಮನೆಯ ಒಂದು ಮೊದಲ ಪಾಠಶಾಲೆ. ಏನೋ ಮನೆಯ ಒಂದು ಪಾಠಶಾಲೆ. ಮೊದಲ ಮನಿನೇ ಮೊಟ್ಟ ಮೊದಲು ಪಾಠಶಾಲೆ.
ಜನನಿಯೇತ ಮೊದಲ ಗುರು. ಹೌದ್ರಿಪ್ಪ. ಜನನಿಯಿಂದ ಶಾಲೆ ಕಲಿತ ಮಕ್ಕಳು ಹಾ ಜಗತ್ತದೊಳಗ ಧನ್ಯರು 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 ಅಂತೇಳಿ ಶ್ರುತಿ ಪ್ರಮಾಣ. ಹೌದ್ರಿಪ್ಪ. ಅದಿಲ್ಲ ಮಾಡಪ್ಪಣ್ಣ. ಹೌದು ಕೇಳ ವಿಷಯ. ಹಾ ಬಾರಾಮತಿ ಪಟ್ಟಣವನ್ನು ಬಿಡಬೇಕಾಯ್ತು, ಬರಗಾಲ ಬಿತ್ತು ಅಂತ ಹೇಳಿ ಸೋಮರಾಯಗೌಡ, ಯಾರು ತುಕ್ಕಪ್ಪರಾಯಗೌಡ, ಗುರು ಕೊಟ್ಟಿರ್ತಕ್ಕಂಥ ಕಿಲ್ಲಾರಗಳನ್ನ ಸಂರಕ್ಷಣೆ ಮಾಡ್ಬೇಕು ನಾವು, ಅವನ್ನ ಹಾಳು ಮಾಡಬಾರ್ದು. ಆ ಕಿಲ್ಲಾರ ಸಂರಕ್ಷಣೆ ಮಾಡೋಗೋಸ್ಕರ ಬಾರಾಮತಿ ಪಟ್ಟಣದಾಗ ಬರಗಾಲ ಬಿದ್ದೈತಿ ಅಂತೇಳಿ ಬಾರಾಮತಿ ಪಟ್ಟಣ ಬಿಟ್ರು. ದೈವ ವಿಚಾರ ಮಾಡ್ರಿ ಮಾತ. ಯಾರು ಬಂದ್ರಿ? ಸೋಮರಾಯಗೌಡನ ಹೆಂಡತಿ ಕಣ್ಣವ್ವ ಬೆನ್ನತ್ತಿ ಬಂದ್ರು. ತುಕ್ಕಪ್ಪರಾಯಗೌಡನ ಹೆಂಡತಿ ಅಮೃತಬಾಯಿ ಅರಮನೆ ಒಳಗ ನಂದಾದೇವಿಗೆ ಹಚ್ಕೊಂಡು ಚಂದಾಗಿರ್ಬೇಕಾಯ್ತು. ನಂದಾದೇವಿಗೆ ಹಚ್ಕೊಂಡು ಅರಮನೆ ಒಳಗ ಯಾರೋ ಅಮೃತಬಾಯಿಗೆ ಬಿಟ್ಟು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪನಂತ ಸಣ್ಣ ಮಕ್ಕಳಿಗೆ ಕರ್ಕೊಂಡು ಹಡದಕ್ಕಿ ನಾನಿದ್ದೀನಿ ಸರ್. ಕೇಳ್ರಿ ವಿಷಯ. ಹಡದಕ್ಕಿ ಒಬ್ಬಕ್ಕೆ ತಾಯಿ, ಪಡದಕ್ಕಿ ಒಬ್ಬಕ್ಕೆ ತಾಯಿ, ಮಲವುಗು ಮಲತಾಯಿ ಅಂತೇಳಿ ಕರೆದಾರ. ನನ್ನಲ್ಲಿ ಪ್ರಕಾರ ಎತ್ತದು ಹಡದ ತಾಯಿ, ಪಡದ ತಾಯಿ, ಮಲತಾಯಿ. ನಿನ್ನಲ್ಲಿ ಹೆಂಡ್ರೊಳಗ ಪ್ರಕಾರ ಎಷ್ಟದ ಹೇಳ್ತಾರೆ ಮುಂದಿನ ಸಂಧಿ ಗುರುಜಿ ಅವರು. ಯಾವಾಗ ಹೇಳ್ತೀರಿ ಹೇಳ್ರಿ. ನೀವು ಗುರು ಅನ್ನಕತ್ತೀರಿ, ಇನ್ನ ಗುರುವಿನ ಲೆಕ್ಕಕ್ಕೆ ನಾವೇನು ಬಂದಿಲ್ಲ. ಗುರು ಅನ್ನೋದೇನು ದೊಡ್ಡ ಅಗತ್ಯವಾದ ಮಾತಿಲ್ಲ. ಏನೋ ಒಂದು ಹನುಮಂತ ಮಾಸ್ತರ್ ಅಂದ್ರೆ ನಡೀತದ, ಅಷ್ಟಿನ್ನ ಯಾಕ ಬಹಳ ಗಡಿಗೆ ಸುಡಬೇಕಾಗ್ಯದ. ವಿಚಾರ ಮಾಡ್ರಿ ಮಾತ. ಹಡದ ಮಕ್ಕಳು ನಾವು ತಂದೆ ಸಂಗಾಟ, ಕಾಕನ ಸಂಗಾಟ ಹೋಗ್ತೀವಿ. ಕಿಲ್ಲಾರದ ಬೆನ್ನ ಹತ್ತಿರ ಯಾರು? ಸಣ್ಣ ಮಕ್ಕಳು. ಚಕ್ರಾಯ ಮಾಲಿಂಗರಾಯ. ಸಣ್ಣ ಮಕ್ಕಳ ಬೆನ್ನ ಹತ್ತದಾಗ ಏನಾಗ್ಯದ? ದುಃಖ ಮಾಡುತ್ತ ಕಣ್ಣೀರ್ ಹಾಕುತ್ತ ತಾಯಿ ಹೇಳ್ತಾ ಹೇಳ್ತಾಳ್ರಿ ಮಾತಾ. ಹಡದಕ್ಕೆ ನಾನಿದ್ದೀನಿ ಕರೆ, ಜಾತ ಜೊತೆ ಜಕ್ಕಪ್ಪ ಮಾಲಪ್ಪ ಕಿಲ್ಲಾರದೊಳಗೆ ಬರ್ತೀನಂತಾರ ಕಣ್ಣವ್ವ. ಮಕ್ಕಳಿಗೆ ಅಡವಿ ಅರಣ್ಯದೊಳಗೆ ಹೋದಪ್ಪ ಅಂತಂದ್ರ ಕಲ್ಲ ಮುಳ್ಳು ತುಳಿತಾವ್, ಬ್ಯಾಸಿಗೆ ಬಿಸಿಲ್ದ ಕಷ್ಟ ತಿಂತಾವ್. ನೀನೇ ತಾಯಿಯಾಗಿ ಮಕ್ಕಳಿಗೆ ಸಲುವತ್ತು ಹೇಳಿ ಅಕ್ಕ ತಂಗಿಯರು ಮಾತಾಡಿ ಮಕ್ಕಳಿಗೆ ಕರ್ಕೊಂಡು ಕಣ್ಣವ್ವ ಯಾವ ನಾಡಿಗೆ ಬಂದ್ರು? ಯಾವ ನಾಡಿಗಿರಿಪ್ಪ? ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಹತ್ತಳ್ಳಿ ಹೈನಾಳ ಭೂಮಿಗೆ ಬಂದ್ರು. ಕೇಳ್ರಿ ವಿಷಯ. ಶಾರ್ಟ್ ಮಾಡೋದಕ್ಕ ಸಮಯದ ಅಭಾವದ, ಸಮಯ ಕಡಿಮೆ ಅದ. ಅದೇ ಸಿದ್ಧ ಮಾಲಿಂಗರಾಯ ಬೆಳೆದು ದೊಡ್ಡವನಾಗಿ ನಿಂತ. ಸಿದ್ಧ ಮಾಲಿಂಗರಾಯ ಯಾರನ್ನ ಮಾಡಿದ್ರು? ತಾಂಬಾದ ತಾತ್ಯಾಗೌಡನ ಮಗಳಾಗಿರ್ತಕ್ಕಂತ ಲಕ್ಷ್ಮೀಬಾಯಿನ ಲಗ್ನ ಮಾಡಿದ ಹಾಡು ಹಾಡಿರೇನಿಲ್ಲ ಗೌಡಪ್ಪಣ್ಣ? ತಾಂಬಾದ ತಾತ್ಯಾಗೌಡನ ಮಗಳಾಗಿರ್ತಕ್ಕಂಥ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ತಾಂಬಾ ಗ್ರಾಮ ತಾತ್ಯಾಗೌಡನ ಮಗಳನ್ನ ಸಿದ್ಧ ಮಾಲಿಂಗರಾಯ ಲಕ್ಷ್ಮೀಬಾಯಿ ಮಾಡಿದ್ರು. ಸೀಗಿ ಮಠ ಶಿರಡೋನ ಸಿದ್ಧನ ಸೇವಾಕನ ಹೋಗ್ತೀನಿ ಅಂದ ಮಾಲಿಂಗರಾಯ. ಸೀಗಿ ಮಠ ಶಿರಡೋನ ಸಿದ್ಧನ ಸೇವಾಕ್ ಹೋಗ್ತೀನಿ, ಹಳ್ಳಕ್ ಹೋಗಿ ನೀರು ತರೋಗಣದ್ಲೆ 3 ಬಗಸಿ ನೀರು ಕೊಡೋದಕ್ಕೆ ಹಾಡ್ತಿ. ಹೆಂಗ ಶ್ರೇಷ್ಠರಿ? ಹ್ಯಾಂತ ಶ್ರೇಷ್ಠ ನೋಡ್ರಿ. ಗಂಡ ಗುರು ಸೇವಕ ಹೊಂಟಾನ, ಹಳ್ಳಕ್ಕೆ ಹೋಗಿ ಹರಿದಾಡಿ ಮೀಸಲು ನೀರು ತರೋಗತ್ತೆ ಹ್ಯಾಂತಿ ಕಳಿಸ್ಯಾರ. ಯಾರ್ತಿ ನೀರ್ ತರಕ್ ಹೋಗಿ ಏನ್ ಮಾಡಿದ್ಲು? ಏನ್ ಮಾಡ್ಯಾಳ್ರಿಪ್ಪ? 3 ಬಗಸಿ ನೀರು ಕುಡಿದಳು. ಅವಾಗ ಸಿದ್ಧ ಮಾಲಿಂಗರಾಯ ತ್ರಿಕಾಲ ಜ್ಞಾನಿ ಶಾನೆ ಇದ್ದ. ಹೆಂಗ ಪಾಠ ಕಲಿಸ್ಬೇಕು ಹಂಗೆ ಪಾಠ ಕಲಿಸ್ಬೇಕೇನಂದ. ನಮ್ಮ ಮಾವ ತೀರ್ಕೊಂಡಂಗಾಗ್ಯದ, ಸುದ್ದಿ ಬಂದದ ಅಂತ ಹೇಳಿಬಿಟ್ಟತ್ತ. ಇಲ್ಲೇ ಕುಳಿತ ಹುಚ್ಚ ಹೆಣ್ಮಗಳ ಹೌ ಹಾರಿ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ತಾತ್ಯಾಗೌಡನ ಮನೆಗೆ ಹೋದಳು ಮಗಳಾಗಿ. ತಾಂಬಾಗೌಡ ಏನು ಮಾಡಿದ? ಕಟ್ಟಿ ಮೇಲೆ ಕೂತಿದ್ದ. ಕಬೂರ್ ಹ್ಯಾರಿ ಮಗಳು ಬರೋದು ಕಂಡ ಹೋಗಿ ಮಗಳು ಕೇಳ್ತಾವ. ಯಪ್ಪ, ನನ್ನ ಗಂಡ ಸಿದ್ಧ ಮಾಲಪ್ಪ, ಸಿದ್ಧ ಮಾಲಪ್ಪ ತಾತ್ಯಾಗೌಡ ತೀರ್ಕೊಂಡಂತ ಹೇಳಿ ಅದಕ್ಕೆ ಕಬೂರ್ ಹ್ಯಾರಿ ಬಂದಿನಿ ಅಂದ್ಳು. ಏ ಹುಚ್ಚಿ, ಮಾಲಿಂಗರಾಯ ಅಂದ್ರ ಸಾಮಾನ್ಯ ಏನ? ನನಗ ಹಳೆ ಆಗ್ಯಾನಂದ್ರ ಸಾಮಾನ್ಯನಲ್ಲ ಮಾಲಿಂಗರಾಯ. ಅಲ್ಲ ಅಲ್ರಿಪ್ಪ. ಕಂಡ ಕನಸ ಉಂಡು ಊಟ ಪಾತಾಳೊಳಗೆ ನೀರ ಭೂಲೋಕದೊಳಗಿನ ಬೇರ. ಮುಂದಾಗು ಸುದ್ದಿ ಹಿಂದಾಗು ಸುದ್ದಿ ಹೇಳು ತ್ರಿಕಾಲ ಜ್ಞಾನಿ ಮಾಲಪ್ಪಿದ್ದ. ಏನು ತಪ್ಪು ಮಾಡಿ ನೋಡಿ ಇಂಥ ಮಾತು ಅಡಕಿತ್ತು ಕಳಿಸ್ಬೇಕಾದ್ರೆ ಏನು ತಪ್ಪು ಮಾಡಿ ಹೇಳಂದ. ಯಪ್ಪ, ಸೀಗಿ ಮಠ ಶಿರಡೋನ ಸಿದ್ಧನ ಸೇವಾಕ್ ಹೋಗಕ್ ಹಳ್ಳಕ್ಕೆ ನೀರು ತರೋಗಂದಕ್ಕರ ನೀರಿಗೆ ಹೋಗಿ 3 ಬಗಸಿ ನೀರು ಕುಡ್ದೀನಿ, ಅದಕ್ಕೆ ನನ್ನ ಗಂಡ ತಿಳ್ಕೊಂಡು ಹಿಂಗೆ ಹೇಳಣತ್ತೆ ಅಂತ ಹೇಳಿದ್ರು. ಮೊದಲು ಹಳ್ಳಿ ನನ್ನಲ್ಲಿ ಜಾಗಿಲ್ಲ ಅಂದ. ಹೌದ್ರಿಪ್ಪ. ಹಡದ ಅಪ್ಪ ಸಹಿತ ಇಟ್ಟುಕೊಂಡಿಲ್ಲ. ಮೊದಲು ನನ್ನಲ್ಲಿ ಜಾಗಿಲ್ಲ ನಡಿ ಅಂದ. ಗಂಡನೂ ಕಳಿಸ್ಯಾನ,
ಹಾ ಅಪ್ಪನು ಕಳಿಸ್ಯಾನ ತಾಂಬಾದ ಸೀಮೆಗೆ ಬಂದು ಬೆನ್ನ ಬಿಚ್ಚಿ 3 ಬಗಸಿ ನೀರು ಬಿದ್ದು ತಾಂಬಾದ ತಾತ್ಯಾಗೌಡನ ಮಗಳು ಲಕ್ಷ್ಮೀಬಾಯಿ ದೇವರಾಗಿ ಉಳ್ಕೊಂಡ್ರು. ಹೌದ್ರಿಪ್ಪ. ಯಾರಿಂದ ಇದು? ಯಾರಿಂದ್ರಿ ಸರ? ನೀ ಬಾಳ ಹ್ಯಾಡ್ತಿ ಶ್ರೇಷ್ಠ ಇದ್ದಕ್ಕೆ 3 ಬಗಸಿ ನೀರ್ ಯಾಕೆ ಕುಡ್ದಿ? ಕುಡಿಬಾರ್ದಾಗಿತ್ರಿಪ್ಪ. ಈ ವಿಷಯ ಇತ್ತುವ ಹಾ ಕೈಲಾಸದೊಳಗ ಮಾತಾಗ್ಯದ. ಏನ್ ಮಾತಾಗ್ಯದ್ರಿ ಸರ? ಹುಳ ಮುಟ್ಟಲಾರ್ದ ಹೂವ ಕಪ್ಪಿ ಕಲಕಲಾರ್ದ ಶಿತಾಳ ತರೋ ಗೊತ್ತೇಳಿ ಹಾ ತಾಯಿ ಮಗನ ಸತ್ವ ಪರೀಕ್ಷೆಯನ್ನು ಮಾಡಿ ಮಾಡಿ ಪರಮಾತ್ಮನಿಂದ ವರಗಳನ್ನಿಸುದು